ಅದು ಪಕ್ಕ RSS ಪತ್ರಿಕೆ. ಓಕೆ ಓಕೆ. ಕನ್ನಡಪ್ರಭ, ಪ್ರಜಾವಾಣಿ ಇವರು ಎಲ್ಲರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಜನ ಇವತ್ತು ನೋಡುವಂಥದ್ದು ಮತ್ತೆ ನಂಬುವಂಥ ಪತ್ರಿಕೆ ಅದು. ಅದರಲ್ಲಿ ಒಂದೇ ಒಂದು ಅಪಭ್ರಂಶ ಪದಪುಂಜ ಇರೋದಿಲ್ಲ. ಮೋಸ್ಟ್ ಡೀಸೆಂಟ್. ಆಮೇಲೆ ಯಾವನ್ ಬಿಡ್ತಾನೋ ನೋಡ್ತಾನೋ ಹೆಚ್ಚು ಕಮ್ಮಿ 9 ಜನ RSS ಕಾರ್ಯಕರ್ತರ ಮನೇಲಿ ಪೇಪರ್ ಇರುತ್ತೆ, ಎಂಟೈರ್ ಸ್ಟೇಟ್. ಓಕೆ ಓಕೆ ಓಕೆ. ನಮ್ಮ ಮನೆಯವರೆಲ್ಲ ಬರೀತಾರೆ ಅದಕ್ಕೆ, ಹೆಲ್ತ್ ಬಗ್ಗೆ. ಎಂತ ಪವರ್ಫುಲ್ ಪೇಪರ್ ಅದು. ಓಕೆ ಓಕೆ ಸರ್, ಹಂಗಂದ್ರೆ ಇಮಿಡಿಯೇಟ್ ಆಗಿ ಹೋಗ್ಬೇಡ ನೀನು. ಇಲ್ಲ ಇಲ್ಲ, ಇಮಿಡಿಯೇಟ್ ಆಗಿ ಮಾಡ್ತೀನಿ ಸರ್, ನಾಳೆ ಶುಕ್ರವಾರಕ್ಕೆ ಕೊಡಿಸ್ತೀನಿ. ಇಮ್ಮಿಡಿಯೇಟ್ ಆಗಿ ಅದು ನೀನು ಶುಕ್ರವಾರ ಕೊಟ್ಬಿಡು. ಕೊಡ್ತೀನಿ ಸರ್. ಅವಾಯ್ಡ್ ಮಾಡಕ್ಕೇನೋ ಚೂತೆ ಹತ್ರ ಮಾತಾಡೋರು ಇವರು. ಅಲ್ಲಲ್ಲ, ನಾನೇ ಹೇಳ್ತಿದ್ದು ಸರ್, ಅವ್ನು ನನ್ನೇ ಕೇಳೋದು, ಯಾಕಂದ್ರೆ ಪೇಪರ್ ಹೇಳಿಗೆಲ್ಲ ನಾನೇ ಕೊಡ್ತಿರೋದು. ಅವ್ನಿಗೆ ಕೇಳಿದ ಅವನು ಅದು ಪೇಪರ್ ಬೇಡ ರೀ, ಅದು ಚೆನ್ನಾಗಿಲ್ಲ ಅಂತ ಹೇಳಿ, ಅದಕ್ಕೆ ಇವ್ರೇನೋ ರಿವರ್ಸ್ ಆಗೇನೋ ಹೇಳಿರ್ಬೇಕೇನ, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹಂಗೇನೋ ಹೇಳಿರ್ಬೇಕೇನ. ಅಯ್ಯೋ ಬೇಡಪ್ಪ, ನೀನು ದಯವಿಟ್ಟು ಕೊಡು. ನಾನು ಮಾತಾಡ್ತೀನಿ ಸರ್, ಇಮಿಡಿಯೇಟ್ ಮಾತಾಡ್ಕೊಡು. ಆಮೇಲೆ ಆ ಪಾಪ ಹುಡುಗಂದು ನಿನಗೆ ಮಾಡಕ್ಕೆ ಹೇಳಿದ್ನಲ್ಲ, ಅವನಿಗೂ ಒಂಚೂರು ಏನೋ ಕೊಡು. ಅವ್ನು ಕೊಟ್ಟೆ ಕೊಡ್ತೀನಿ ಸರ್, ಅವ್ನು ನಮ್ಮ ಟಾಕೀಸ್ ಅನ್ಕಲ್ಲ ಸರ್. ನಮ್ಮ ಟಾಕೀಸ್ ಹುಡುಗ. ಕೊಡ್ತೀನಿ ಸರ್ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಸರ್. ಅದೇ ಅವನು ಮದುವೆ ಆಗಿದ್ದಾನೆ ಪಾಪ, ಸಪ್ರೇಟ್ ಸಂಸಾರ ಮಾಡ್ತಾವನೆ, ಕಷ್ಟದಲ್ಲಿದ್ದಾನೆ. ಇಲ್ಲ ಒಳ್ಳೆ ಹುಡುಗ ಸರ್, ಪಾಪ ಬಂದಿದ್ದ ಅವನೇ ಇಂಟರ್ವಲ್ ಆದ್ಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಿಫೋರ್ 2 ಸೀನ್ ಬೇಕಾದ್ರೆ ಪಾಪ ಫಸ್ಟ್ ರಿವ್ಯೂ ಅವನೇ ನಂಗೆ ಕಳ್ಸಿದ್ದು. ಸರ್ ಸೂಪರ್ ಹಿಟ್ ಪಿಕ್ಚರ್, ತಲೆ ಕೆಡ್ಸ್ಕೊಂಬಿಡಿ, ಸಕ್ಕದಾಗಿದೆ ಅಂತ. ಒಳ್ಳೆ ಹಾರ್ಡ್ ವರ್ಕರ್ ನೋಡಿಯಪ್ಪ, ನಮ್ಮ ಹತ್ರ ಇರೋ ಅಂತವ್ರೇನೆ. ಎಸ್ ಸರ್. ಬಟ್ ದರ್ಶನ್ ತರ ಅವ್ರ ತರ ಇದಾರಲ್ಲ, ನಮ್ಮನ್ನ ಸರಿಯ ಮಾಂಸ ಕಳ್ಸೋಣ ಅಣ್ಣ, ನಮ್ಮನ್ನ 100 ಕುರಿ ಕಳ್ಸೋಣ ಅಂತವ್ರು ಯಾರು ಇಲ್ಲ ನನ್ನ ಹತ್ರ. ಇಲ್ಲ ಸರ್, ಇಲ್ಲ ಒಳ್ಳೆ ಅವ್ನು ಪಾಪ ಏನೇ ಹೇಳಿದ್ರು ಅವನೇ ಅಪ್ಡೇಟ್ ಮಾಡ್ಕೊಂಡು ನನ್ನ ಹತ್ರ ಇಲ್ಲ ಅಂದ್ರೆ ಅವನೊಬ್ಬನೇ ಪಾಪ ಆಕ್ಚುಲಾಗಿ ಫಾಲೋ ಅಪ್ ಮಾಡ್ಬಿಟ್ಟು ತಗೊಂತಿರೋದು. ಸರ್ ಬಂದಿಲ್ಲ, ಹೊಸ ಪೋಸ್ಟ್ ಬಂದಿಲ್ಲ ಅಂತ ಕೇಳ್ಬಿಟ್ಟು ಹಾಕ್ತೀನಿ. ಚೆನ್ನಾಗಿ ಮಾಡ್ತೀನಿ ಸರ್ ಕೆಲಸ. ಮಾಡ್ತಾನ, ನೀನು ಸಹಾಯ ಮಾಡು. ಆಮೇಲೆ ಹೊಸಾದಿಗಂತ ನಿಲ್ಸ್ಬಿಟ್ಟು ಇಮಿಡಿಯೇಟ್ ಆಗಿ ಇಲ್ಲ ಇಮಿಡಿಯೇಟ್ ಆಗಿ ಮಾಡ್ತೀನಿ ಸರ್. ಆಯ್ತಪ್ಪ. ಎಸ್ ಸರ್.